ಇಂಟ್ರೆಸ್ಟ್ ಇನಿಷಿಯಲ್ ಯಂಗ್ ಏಜ್ ನಲ್ಲಿ ಏನಾಗುತ್ತೆ ಗನ್ ಸಿಗ್ತಾ ಇದೆ ಅಂದ್ರೆ ಓಕೆ ಗನ್ ಸಿಕ್ಕೋದು ಒಳ್ಳೆ ಜಾಬ್ ಅಲ್ಲ, ಕ್ಯೂರಿಯಾಸಿಟಿ ನಾನು ಫೈರ್ ಮಾಡಕ್ಕೆ ಸಿಕ್ಕುತ್ತೆ, ಟ್ರೈನಿಂಗ್ ಮಾಡಿಸುತ್ತೆ. ನಾನು ಒಂದು ಆರ್ಮಿ ಜಾಬ್ ಅಂತ ಫೀಲ್ ಆಗ್ತಾರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಈ ಸ್ಪ್ಲಾಶಿಂಗ್ ಇಸ್ ಓನ್ ಲೈಫ್. ಗಡಿಯಲ್ಲಿ ಮತ್ತಷ್ಟು ಸೈನಿಕರ ಜಮಾವಣೆ ಆಗ್ತಿದೆ ಸರ್, ಅದರ ಅಪ್ಡೇಟ್ ಸಿಗ್ತದೆ. ಭಾರತ ಪಾಕ್ ಗಡಿಯಲ್ಲಿ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿ ನಿನ್ನೆಯಿಂದಲೂ ಕೂಡ ಅದು ಮುಂದುವರಿತಾ ಇದೆ. ಈಗ ಮತ್ತೆ ಟೈಟ್ ಮಾಡಿದ್ದಾರೆ, ಯಾವುದೇ ಕ್ಷಣದಲ್ಲೂ ಮತ್ತಷ್ಟು ದಾಳಿಯಾಗೋ ಸಾಧ್ಯತೆ ಇದೆ ಅಂತ. ಬಟ್ ಅಲ್ಲಿ ನೋಡಿ, ಅಲ್ಲಿನ ಸೈನಿಕರ ಬಂಕರ್ಗಳನ್ನ ಅಲ್ಲಿರೋರೇ ಒಡೆದು ಹಾಕ್ತಾ ಇದ್ದಾರೆ. ಇಂಡಿಯಾ ಹೋಗಿ ಹೊಡಿಬೇಕು ಅನ್ನೋ ಪರಿಸ್ಥಿತಿ ಇಲ್ಲ, ಕಡಿಮೆ ಮಾಡ್ತಾ ಇದ್ದಾರೆ, ಸ್ವಲ್ಪ ರಿಸ್ಕ್ ನಮಗೆ ಕಡಿಮೆ ಕೊಡ್ತಾ ಇದ್ದಾರೆ ಅಂದ್ರೆ. ಎಸ್, ಗಡಿ ಭಾಗಗಳಿಗೆ ಬೇರೆ ರಾಜ್ಯಗಳ ಸೇನಾ ತುಕಡಿ ರವಾನೆ ಆಗಿದೆ. ಮತ್ತೊಂದು ಹೆಜ್ಜೆಯನ್ನ ಭಾರತೀಯ ಸೇನೆ ಮುಂದಿಡ್ತಾ ಇದೆ. ಒಂದ್ ಕಡೆ ಮ್ಯಾರಥಾನ್ ಮೀಟಿಂಗ್ಗಳು, ಒಂದ್ ಕಡೆ ಮತ್ತೊಂದು ಕಡೆ ಗಡಿಯಲ್ಲಿ ಮತ್ತಷ್ಟು ಸೈನಿಕರ ಜಮಾವಣೆ ಆಗ್ತಾ ಇದೆ. ಇದರ ಮುಂದುವರೆದ ಭಾಗ ಉದ್ವಿಗ್ನ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ ಅಂತ. ಸರ್, ಈಗ ಮೊನ್ನೆಲ್ಲ ಮಾಕ್ ಡ್ರಿಲ್ ನಡೆದಾಗ ನಾವು ಏನೋ ಆಗುತ್ತೆ ಅನ್ಕೊಂಡಿದ್ವಿ, ಅದು ಡೈವರ್ಷನ್ ಮೋಡ್ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಸರ್. ಮೊನ್ನೆ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಈಗ 244 ಜಿಲ್ಲೆಗಳಿಗೆ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು. ಇಟ್ ಈಸ್ ಅನ್ ಇಂಡಿಕೇಶನ್ ಆಫ್ ವಾರ್. ಓಕೆ, ಅಂದ್ರೆ ನಾನು ಅನ್ಕೊಂಡೆ ಇದು ಏನೋ ನಡೀತಿದೆ ಆಗತ್ತೆ ಅಂತ, ಅವತ್ತು ರಾತ್ರಿನೇ ಆಗತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಅದೇ ಡೈವರ್ಷನ್ ಮಾಡಿದಂಗೆ ಅಲ್ವಾ ಸರ್, ಇವರು ಈಗಿನ ಮಾಕ್ ಡ್ರಿಲ್ ಇದ್ದಾರೆ ಅಂದ್ರೆ ಇಟ್ಸ್ ಟೇಕ್ ಟೈಮ್, ನಮಗೆ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ ಅವ್ರು ಅಂದ್ಕೊಂಡ್ರು. ರಾತ್ರಿ ಮಾಡ್ತಾ ಅಟ್ಯಾಕ್ ಮಾಡಿದ್ದಾರೆ. ಅದೇ ಎನಿಮಿಗೆ ಡಿಸ್ಟ್ರಾಕ್ಟ್ ಮಾಡಕ್ಕೆ ಒಳ್ಳೆ ಟ್ರಿಕ್ ಅದು. ಅದೇ ಆ ಟ್ರಿಕ್ ಮಾಡಿ ಅದು ಓನ್ಲಿ ಮೋದಿ ಅವರಿಗೆ ಸಾಧ್ಯ ಆಗುತ್ತೆ. ಕಲೆ ಅಂತ ಅಟೆನ್ಷನ್ ಡೈವರ್ಷನ್ ಮಾಡ್ಲೇಬೇಕು. ನಾವು ಹೇಳಿ ಪ್ರತಿಯೊಂದು ಹೇಳಿ ಆ ಟಾರ್ಗೆಟ್ ರೀಚ್ ಮಾಡ್ಲಿಕ್ಕೆ ಆಗಲ್ಲ. ಒಂದ್ ಕಡೆ ತೋರಿಸಬೇಕು, ಇನ್ನೊಂದ್ ಕಡೆ ಅಟ್ಯಾಕ್ ಮಾಡಬೇಕು, ಬೇರೆ ಕಡೆ ಇನ್ನೊಂದು ಮಾಡಬೇಕು. ಅಂದ್ರೆ ಇಷ್ಟ ವೆರಿ ಸಿಂಪಲ್, ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತದ್ದು. ಅದು ಯುದ್ಧದಲ್ಲಿ ಒಂದು ತಂತ್ರಗಾರಿಕೆ. ಮಾಡ್ತಾ ಇರುವ ನಮ್ಗೆ ಗೊತ್ತಿಲ್ಲ, ಇನ್ನೊಂದು ಸ್ಟ್ರಾಟಜಿ ಮಾಡ್ತಾರೆ. ಬಲೂಚಿಸ್ತಾನದಿಂದ ಅಟ್ಯಾಕ್ ಮಾಡಕ್ಕೆ ದಿನ ರಾತ್ರಿ ನಾವು ನಮ್ಮ ಮಿತ್ರರ ಜೊತೆ ಸ್ವಲ್ಪ ಡಿಸ್ಕಷನ್ ಆಯ್ತು. ಹೇಳಿ ಸರ್. ಆಗತ್ತೆ ಏನೋ ನಡೀತಿದೆ ಅಂತ ಅಂದ್ವಿ. ಎಲ್ಲರೂ ಭಾಳ ಜನ ಫೋನ್ ಮಾಡಿದರು, ಹೇಳಿದ್ರು ನಮಗೆ ನಿಮ್ಮ ಏರಿಯಾದಲ್ಲೂ ನೀವು ಇದನ್ನು ಮಾಡಿಸಿ ಅಂತ ಹೇಳಿದೆ ನಾನು. ಯಾಕಂದರೆ ನೀವು ಸೈನಿಕರಾಗಿರೋದ್ರಿಂದ ನಮ್ಮ ಜವಾಬ್ದಾರಿನೂ ಇದೆ. ಸೊ ನಿಮ್ಮ ಜನರಿಗೆ ಏನು ಮಾಡಬೇಕು, ಒಂದು ದೇಶದ ಜೊತೆ ಯಾವತ್ತೂ ಒಗ್ಗಟ್ಟಿರಬೇಕು. ದೇಶದ ನಡೆದಿದ್ದ ಕೆಲಸಗಳು ಸಾಕಷ್ಟು ಅನಾಹುತಗಳು ನಡೀತವೆ. ಅದ್ರ ಬಗ್ಗೆ ಯಾವುದೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ವ್ಯರ್ಥವನ್ನು ಒಳಪಡಿಸ್ಬಾರ್ದು, ಸುಮ್ಮನೆ ಕೂತ್ಕೊಂಡು ನೋಡು. ಆಮೇಲೆ ಈ ಥರ ಏನಾದ್ರು ಒಂದು ಅಟ್ಯಾಕ್ ಆಯಿತು ಅಂತ ಹೇಳಿದ್ರೆ ಅವ್ರು ಏನು ಮಾಡಬೇಕು, ಲೋಕಲ್ ಇರೋ ಡಾಕ್ಟರ್ಸ್ಗಳೆಲ್ಲ ಸೇರಿಸ್ಕೊಂಡು ನೀವು ಅವ್ರಿಗೇನು ಕೆಲಸ, ಒಂದಷ್ಟು ಜನ ಒಳ್ಳೆ ಶಕ್ತಿ ಇರೋ ಶಾಲಿ ಜನರನ್ನ ಇಟ್ಕೊಂಡು ಹೆಂಗೆ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು ಅಂತ ನಾವು ಸ್ವಲ್ಪ ಡಿಸ್ಕಷನ್ ನಡೀತು ನಮ್ಮಲ್ಲಿ. ಒಂದು ಕೆಲವು ಕಡೆ ಸಣ್ಣ ಮಟ್ಟದಲ್ಲಿ ಪ್ರಜ್ಞೆ ನಮ್ಮಿಂದನೂ ನಾವು ಕೆಲವು ಕಡೆ ಇನ್ಸ್ಟ್ರಕ್ಷನ್ ಅಲ್ಲಿಂದನೇ ಬರಬೇಕು ಅಂತ ಹೇಳ್ತಾರೆ. ಏನಾಗ್ತಿದೆ ಬಾರ್ಡರ್ ಏರಿಯಾದಲ್ಲಿ ಏನಾಗ್ತಿದೆ ಅಂತ ಎವ್ರಿಬಡಿ ಶುಡ್ ಬಿ ಅವೇರ್. ನಾವು ವಾಟ್ಸ್ಆಪ್ ಅಲ್ಲಿ ಕೊಟ್ವಿ ನಾವು ಕೆಲವು ಪ್ರಜ್ಞೆಗಳು ಜನರಿಗೆ ಕೊಟ್ವಿ. ನೀವು ಒಂಥರನೇ ಸರ್ವೆ ಮಾಡ್ತಾ ಇದ್ದೀರಾ ಜನಗಳಿಗೆ, ಏನ್ ಹೇಳ್ತಾರೆ ಏನಾಗ್ತಾ ಇದೆ ಅಲರ್ಟ್ ಅಪ್ಡೇಟ್ಸ್ ಮಾಡ್ತಾ ಇದ್ದಾರೆ. ಅದನ್ನು ತುಂಬಾ ಹೆಲ್ಪ್ ಆಗುತ್ತೆ ಪ್ರಿಪರೇಷನ್ ಮಾಡಕ್ಕೆ. ಪಬ್ಲಿಕ್ ಜನರಲ್ ಪಬ್ಲಿಕ್ ಮೀಡಿಯಾ ಅವರು ಎಲ್ಲರೂ ಒಂದು ಉದ್ವಿಗ್ನತೆ ಇದೆ. ಗುಂಡಿನ ಚಕಮಕಿ ಆಯ್ತು, ಅವರು ಆ ಬಸ್ನ ಅಮರನಾಥ್ ಬಸ್ ಅಂದ್ರೆ ಯಾತ್ರೆಗೆ ಹೋಗ್ತಾ ಇದ್ದ ಬಸ್ನ ಕಂದಕ್ಕೆ ತಳ್ಳಿದ್ರು. ಇಷ್ಟ್ರಲ್ಲಿ ಮಾತ್ರ ಇದ್ವಿ ಸರ್ ನಾವು. ಇಷ್ಟೊಂದು ಡೀಪ್ ಆಗಿ ಹೋಗ್ತಾ ಇರೋದು ಸುಮಾರು 30-35 ವರ್ಷ ಆದ್ಮೇಲೆ ಇದೇ ಫಸ್ಟ್ ಇಷ್ಟೊಂದು ಡೀಪ್ ಅಲ್ಲಿ ಹೋಗ್ತಾ ಒಂದು ಮಾತ್ರ ಎಲ್ರಿಗೂ ಅರ್ಥ ಆಗ್ಬೇಕು. ಪಾಕಿಸ್ತಾನ ಯಾಕಿಷ್ಟೊಂದು ಧೈರ್ಯ ಬಂದಿದೆ ಅಂತ ಹೇಳಿದ್ರೆ, ಇದುವರೆಗೂ ನಡೆದಿದ್ದ ಘಟನೆಗಳಿಂದ ನಮ್ಮ ಕಡೆಯಿಂದ ಒಂದು ಪ್ರತಿಕ್ರಿಯೆ ಇರಲಿಲ್ಲ. ತಾಳ್ಮೆ ಅಂತ ಇದ್ವಲ್ಲ ಅದೇ. ಬಟ್ ಅದಕ್ಕಿಂತಲೂ ದೊಡ್ಡ ಮೂರ್ಖರು ಪಾಕಿಸ್ತಾನಲ್ಲಿ ಈಗ ಸೃಷ್ಟಿ ಆಗಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಸರ್ಜಿಕಲ್ ಸ್ಟ್ರೈಕ್ ಆಯಿತು, ಬಾಲಾಕೋಟ್ ಏರ್ ಸ್ಟ್ರೈಕ್ ಆಯಿತು, ಆಮೇಲೆ ಮಧ್ಯದಲ್ಲೂ ಕ್ರಾಸ್ ಬಾರ್ಡರ್ ಅದೇ ಫೈರಿಂಗ್ ನಡೀತಾ ಇತ್ತು. ಸರಿಯಾದ ಪ್ರತಿ ಉತ್ತರ ನಾವು ಕೊಡ್ತಾ ಇದ್ವಿ. ಓಕೆ, ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳದೆ ಮತ್ತೆ ಇವರು ಈ ಕೆಲಸದಲ್ಲಿ ಇಳಿದಿದ್ದಾರೆ ಅಂತ ಹೇಳಿದ್ರೆ, ಅವರಂತ ಮೂರ್ಖರು ಯಾರು ಇಲ್ಲ. ಅವ್ರು ಸ್ವಲ್ಪ ಅವ್ರು ಏನ್ ಅನ್ಕೊಂಡಿದ್ರೆ ಜೋಪಾನ ಜಾಗೃತಿ ಆಗ್ತಾ ಇರಲಿಲ್ಲ ಅದು. ಯಾಕೆಂದ್ರೆ ಸುಮ್ಮನೆ ಬಾಲಾಕೋಟ್ನಲ್ಲಿ ಸ್ವಲ್ಪ ಅಟ್ಯಾಕ್ ಮಾಡಿದ್ರೆ ಬಿಟ್ಟಿದ್ರೆ, ಮತ್ತೆ ಉರಿನಲ್ಲಿ ಸ್ವಲ್ಪ ಅಟ್ಯಾಕ್ ಮಾಡಿದ್ ಬಿಟ್ಟಿದ್ರೆ, ಆ ತರ ಇನ್ನೂ ಏನೋ ಸ್ವಲ್ಪ ಅಟ್ಯಾಕ್ ಮಾಡಿ ಬಿಡ್ತಾರೆ ಅಂತ ಇಸ್ರಾಯೇಲ್ ಹಮಾಸ್ ಜೊತೆ ಏನಾಯ್ತು ಅದೇ ರಿಪೀಟ್ ಆಗ್ತಾ ಇದೆ ಇಲ್ಲಿ. ಸಿಂಪಲ್. ಓಕೆ, ಬಟ್ ಆದ್ರೆ ಯುದ್ಧ ಆರಂಭ ಆಗಿಲ್ಲ, ಅದಂತೂ ಗಮನದಲ್ಲಿ ಇಟ್ಕೋಬೇಕು. ನೋ, ಝೀರೋ. ಆದ್ರೆ ಬಟ್ ನನಗೆ ಇನ್ನೊಂದು ಕ್ಲಾರಿಟಿ ಕೊಡಿ ಸರ್. ಎಲ್ಲರೂ ಹೇಳ್ತಾರಲ್ಲ, ಅದೊಂದು ಭಾರಿ ಪುಟ್ಟು ದೇಶ, ಅಟ್ಯಾಕಿಗೆ ನಿಂತ್ಕೊಂಡ್ರೆ 20-25 ನಿಮಿಷ ಸಾಕು, ಅದನ್ನ ನಿರ್ನಾಮ ಮಾಡಬಹುದು. ಯುಕ್ರೇನ್ ಜೊತೆ ರಷ್ಯಾ ಜೊತೆ ಮಾಡ್ತಾ ಇಲ್ವಾ? ಎಷ್ಟು ದಿನಗಳ ಕಾಲ ಹೇಳಿದ್ರು, ಎಷ್ಟು ತಿಂಗಳ ಕಾಲ ಹೇಳಿದ್ರು. ಇಸ್ರಾಯೇಲ್ನು ಅಷ್ಟೇ ನಡೀತಿದ್ದ ಹಮಾಸ್ ಜೊತೆ. ಅಲ್ಲಿ ಹಂಗ್ ನೋಡೋದಾದ್ರೆ ಟೆಕ್ನಿಕಲಿ ಅವ್ರು ತುಂಬಾ ಸ್ಟ್ರಾಂಗ್ ಇದು. ಶತ್ರುನ ಯಾವತ್ತು ನಾವು ಬಹಳ ಬೇಕಾರಂತ ಅನ್ಕೋಬಾರ್ದು, ಅಂದ್ರೆ ಲೈಟ್ ಆಗಿ ತಗೋಬಾರ್ದು. ಶತ್ರು ನಮಗಿಂತಲೂ ಶಕ್ತಿಶಾಲಿ ಅಂತಾನೆ ತಿಳ್ಕೊಂಡು ನಾವು ಯುದ್ಧಕ್ಕೆ ಹೋಗ್ಬೇಕು.
ಓಕೆ, ಇಲ್ಲಾಂದ್ರೆ ಮೊಲ ಆಮೆ ರೇಸ್ ಕತೆ ಆಗ್ಬಿಡುತ್ತೆ ಅಂತನಾ? ಏನಂದ್ರೆ ಒಂದು ಶತ್ರುಗಳಿಗೆ ಸಪೋರ್ಟ್ ಮಾಡೋರು ಬೇರೆ ಇರ್ತಾರೆ. ಯುಕ್ರೇನ್ ವಾರ್ ಅಂತ ಹೇಳಿದ್ರಿ, ಯುಕ್ರೇನ್ ಸಪೋರ್ಟ್ ಮಾಡಿದವ್ರು ಅಂತವ್ರು ಯಾರು? ಹಣ ಕೊಟ್ಟವ್ರು ಯಾರು? ಆಮರಿ ಕೊಟ್ಟವ್ರು ಅಂತ ಯಾರು? ಎಲ್ಲ ಅಮೆರಿಕಾನೇ. ಸೊ ಹಾಗೆ ಒಂದೊಂದು ದೇಶನೂ ಅವ್ರಿಗೆ ಸಪೋರ್ಟ್ ಮಾಡಿ ನೋಡಿ. ಜಾಗ್ರಫಿಕಲಿ ರಷ್ಯಾ ದೊಡ್ಡ ದೇಶ, ಹೌದು. ಇದು ಪುಟ್ಟ ದೇಶ. ಫೈಟ್ ಹೆಂಗೆ ನಡೀತು, ಎಷ್ಟು ದಿನ ನಡೀತು ಅಂತ ಎಷ್ಟು ತಿಂಗಳು ನಡೀತು, ನಿಜ. ಹೀಗೆ ಲಾಸ್ ಯಾರಿಗಾಯ್ತು ಕೊನೆಗೆ? ಯುದ್ಧದ ವಿರಾಮ ಯಾರು ಮಾಡಿಸಿದ್ರು? ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕು. ಪಾಕಿಸ್ತಾನಕ್ಕೆ ಇದು ಕೊನೆಯ ದಿನಗಳಿದು. ಈಗ ನಾವು ಏನು ಮುಂದೆ ನುಗ್ಗುತ್ತಾ ಇದೀವಿ, ಈಗ ಫಿನಿಶ್ ಮಾಡಿಬಿಡ್ಬೇಕು. ಮತ್ತೆ ಇನ್ನೊಂದು ಬೇಡ, ಇನ್ನ ನೆಕ್ಸ್ಟ್ ಮಾಡೋಣ, ಇನ್ನೊಂದು ಮಾಡೋಣ, ಸಣ್ಣ ಬೇರೆ ಮಕ್ಕಳ ಕಾಲಕ್ಕೆ ಬೇಡ. ಇದು ಚಾನ್ಸ್ ಕೊಡೋದು ಬೇಡ, ಮುಗಿದೋಯ್ತು, ಇನ್ನ ಮುಗಿಸಲೇಬೇಕು. ಎಲ್ಲಾ ಚಾನ್ಸ್ಗಳು ಅವಕಾಶಗಳು ಮುಗಿತು, ಇನ್ನೇನಿದ್ರು ಪಾಕಿಸ್ತಾನನ ಮುಗಿಸಿ ಈಗ ಚೈನಾಗೆ ವಾರ್ನಿಂಗ್ ಕೊಡ್ಬೇಕು ನಾವು ಅಷ್ಟೇ. ನೋಡಿ ಮುಗಿಸಿದೀವಿ, ನಿಮಗತಿ ಪಾಕಿಸ್ತಾನದ ಮುಖಾಂತರ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಈ ಯುದ್ಧಕ್ಕೆ ಕಾರಣ ಪಾಕಿಸ್ತಾನ ಅಂತ ನನ್ಗೊಂದು ಸಂಶಯ ಬರ್ತಾ ಇದೆ. ಅಂದ್ರೆ ಅದನ್ನೇ ನಾವು ಹೇಳಿದ್ವಿ ಸರ್, ಪಾಕಿಸ್ತಾನದ ಹೆಗ್ಲ ಮೇಲೆ ಗನ್ ಇಟ್ಟು ಅದನ್ನ ಟ್ರಿಗರ್ ಮಾಡ್ತಾ ಇರೋದು ಬೇರೆಯವರು, ಅಪಾಯಿಂಟ್ ಇಟ್ಕೊಂಡಿರೋ ಬೇರೆಯವರು ಅಂತ. ಬೇರೆ ದೇಶದವರು. ಯಾಕೆಂದ್ರೆ ಭಾರತದ ಪ್ರಗತಿ ಎಷ್ಟು ವೇಗವಾಗಿ ನಡೀತಿದೆ ಅಂತ ಹೇಳಿದ್ರೆ, ಈಗ ಜಪಾನ್ ಇದು 5ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬರ್ತಾ ಇದೆ ಆರ್ಥಿಕ. 40-45 ನಾವು ಟಾಪ್ 2 ಟಾಪ್ 3 ಅಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಕೊಳ್ತಾ ಇದೀವಿ ಸರ್. ಅಟ್ ದಿಸ್ ರೇಟ್ ಅವಾಗ 100 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಟಾರ್ಗೆಟ್ 2047 100 ಇಯರ್ ಸೆಂಚುರಿ ಕಂಪ್ಲೀಟ್ ಆದ್ಮೇಲೆ ನಮಗೆ ಟಾಪ್ 2 ಟಾಪ್ 3 ನಲ್ಲಿ ಇರಬೇಕು ಅಂತ ಮಾಡ್ತಾ ಇದೀವಿ. 40-50 ಅದು ಸಾಧ್ಯ ಆಗುತ್ತೆ. ಕೆಲವೇ ವರ್ಷದಲ್ಲಿ ಟಾಪ್ 3 ಗೆ ಬರ್ತೀವಿ. ಅಟ್ ದಿಸ್ ರೇಟ್ ಓಕೆ 2037 ಇಸ್ ಪ್ರೆಡಿಕ್ಟೆಡ್. ಇದು ಅದರ ನಮ್ಮ ಭವಿಷ್ಯವಾಣಿ. ಓಕೆ 2032ರಲ್ಲಿ ನಾವೊಂದು ಹಂತ ತಲುಪ್ತೀವಿ. ನೋ ವಿಲ್ ಬಿ ಇನ್ ದ ಟಾಪ್ ದಿಸ್ ಒನ್ ಅಂತ ಒಂದು ಇದು ಪ್ರಿಡಿಕ್ಟ್ ಮಾಡಿದ್ದಾರೆ. Nobody is happy with that because problem ಏನಂದ್ರೆ ಇಷ್ಟು ಬೇಗ ಡೆವಲಪ್ ಆಗಿ ಬರ್ತಾ ಇದ್ದಾರೆ. ಫಸ್ಟ್ ಮುಂದೆ ರಿಚ್ ಆಗಿದ್ದೇವೆ ಇಂಡಿಯಾ, ಬಟ್ ಆಮೇಲೆ ಬ್ರಿಟಿಷರ್ ಬಂದ ಮೇಲೆ ಡೌನ್ ಹೋಗಿತ್ತು, ಮತ್ತೆ ರಿಕವರ್ ಮಾಡಿ ಮತ್ತೆ ಕ್ಲೈಂಬ್ ಅಪ್ ಆಗ್ತಾ ಇದೀವಲ್ಲ. ಹೊಂದುತ್ತಿರುವ ಬೇಡ, ಹೊಂದಿರುವ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಬಹಳ ಹತ್ರದಲ್ಲಿದ್ದೀವಿ ನಾವು.